ಜಾನಥನ್ ಲಿವಿಂಗ್ಸ್ಟನ್ ಸೀಗಲ್ ಅನ್ನೋ ಒಂದು ಕಿರು ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಈ ಕಾದಂಬರಿಯನ್ನು ಬರೆದವರು ರಿಚರ್ಡ್ ಬಾಕ್. ಈ ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್ನ ಕತೆ ಏನು ಅಂದರೆ, ಒಂದು ಸಮುದ್ರ ಹಕ್ಕಿಯ ಕತೆ ಇದ್ದು. ಜೊನಾಥನ್ ಲಿವಿಂಗ್ಸ್ಟನ್ ಅನ್ನೋದು ಒಂದು ಸಮುದ್ರ ಹಕ್ಕಿ ಅಥವಾ ಬೆಳ್ಳಕ್ಕಿ, ಸೀಗಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಆ ಥರ ಒಂದು ಪಕ್ಷಿ ಅದು. ಸಾಮಾನ್ಯವಾಗಿ ಈ ಸಮುದ್ರ ಹಕ್ಕಿಗಳ ಜೀವನ ಹೇಗಿರುತ್ತೆ ಅಂದರೆ, ಬೇರೆ ಇತರೆ ಪ್ರಾಣಿ ಪಕ್ಷಿಗಳ ಥರನೇ ಆಹಾರನ ಹುಡ್ಕೋದು, ಊಟ ಮಾಡೋದು, ಮಲಗೋದು, ಮತ್ತೆ ಎದ್ದೇಳೋದು, ಮತ್ತೆ ಆಹಾರ ಹುಡ್ಕೋದು, ಊಟ ಮಾಡೋದು, ಮಲಗೋದು, ಸಂತಾನೋತ್ಪತ್ತಿ, ಹೀಗೆ ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳ ಥರ ಅವ ಜೀವನವನ್ನು ಸಾಗ್ತಾ ಇರುತ್ತೆ. ಆದರೆ ಜೊನಾಥನ್ ಲಿವಿಂಗ್ಸ್ಟನ್ ಅನ್ನೋ ಈ ಒಂದು ಸಮುದ್ರ ಹಕ್ಕಿಗೆ ಈ ಒಂದು ಜೀವನ ತುಂಬ ಬೋರ್ ಆಗುತ್ತೆ. ಏನಿದು ಊಟ ಮಾಡೋದು, ಮಲಗೋದು, ಎದ್ದೇಳೋದು, ಮತ್ತೆ ಊಟ ಮಾಡೋದು, ಒಂದು ರೊಟೀನ್ ಲೈಫು ಅವನಿಗೆ ಇಷ್ಟ ಆಗೋದಿಲ್ಲ. ಅವನ ಆಸಕ್ತಿ ಎಲ್ಲ ಹಾರೋದ್ರಲ್ಲಿರುತ್ತೆ. ಅಂದರೆ ಹಾರೋದ್ರಲ್ಲಿರೋ ಎಲ್ಲ ಟೆಕ್ನಿಕ್ನು ಕಲ್ತ್ಕೊಬೇಕು,